ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. 50ರ ಸಂಭ್ರಮದಲ್ಲಿ ಇರುವ ಕೋಟಾ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಶ್ರೀ ಅಮೃತೇಶ್ವರ ಹಲವು ಮಕ್ಕಳ ತಾಯಿ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಚಾಲನೆಗೊಂಡಿದೆ. 8 ಅಡಿ ಎತ್ತರದ ಮಣ್ಣಿನ ದೊಡ್ಡ ಗಣೇಶ ಭಕ್ತರನ್ನ ವಿಶೇಷವಾಗಿ ಆಕರ್ಷಣೆ ಮಾಡಿದೆ. ಸಾವಿರಾರು ಭಕ್ತರು ಗಣೇಶೋತ್ಸವದಲ್ಲಿ ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾಗಿದ್ದಾರೆ. ಸಂಜೆ 5 ಗಂಟೆಗೆ ಶ್ರೀ ಅಮೃತೇಶ್ವರಿ ಭಜನಾ ಮಂಡಳಿ ಕೋಟಾ ಇವರಿಂದ ಆರಂಭಗೊಂಡ ಭಜನಾ ಕಾರ್ಯಕ್ರಮವನ್ನು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಂಸದ ಕೋಟಾ, ತಾಯಿ ಅಮೃತೇಶ್ವರಿಯ ಸನ್ನಿಧಾನದಲ್ಲಿ ಕಳೆದ 50 ವರ್ಷಗಳಿಂದ ನಡೀತಾ ಇರುವ ಸಾರ್ವಜನಿಕ ಗಣೇಶೋತ್ಸವ ಕೋಟದಲ್ಲಿ ಹಲವಾರು ಉತ್ತಮ ನಾಯಕತ್ವವನ್ನು ಸೃಷ್ಟಿ ಮಾಡಿದೆ ಎಂದಿದ್ದಾರೆ. ಇಂದು ಆರಂಭಗೊಂಡ ಗಣೇಶೋತ್ಸವ ಸೆಪ್ಟೆಂಬರ್ 4ರವರೆಗೆ ನಡೆಯಲಿದ್ದು ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸುವರ್ಣ ಸಂಭ್ರಮ ಖುಷಿಯಲ್ಲಿ ಇರುವಂತಹ ಗಣೇಶೋತ್ಸವ ಸಮಿತಿಯು ಈ ಬಾರಿ ವಿವಿಧ ಹೆಸರಿನ 50 ಗಣಪತಿಯನ್ನ ನಿರ್ಮಾಣ ಮಾಡಿದೆ. ಕಲಾವಿದ ವಿನಯ್ ಆಚಾರ್ ಅದ್ಭುತವಾಗಿ ಗಣಪತಿಗಳನ್ನ ತಯಾರಿಸಿದ್ದಾರೆ. ಸೋಮಶೇಖರ ನಾಯಕ್, ಎಸ್ಆರ್ಕಾರ್ ನ್ಯೂಸ್. ಕೋಟಾ ಅಮೃತೇಶ್ವರಿ ಗಣೇಶೋತ್ಸವ ಅಂತ ಹೇಳಿದ್ರೆ ಸುಮಾರು 50 ವರ್ಷಗಳ ಕೆಳಗೆ ಇದು ಸ್ಥಾಪನೆ ಆದಂತ ನೆನಪು. ಆವಾಗ ನನಗೆ ಬಹುಶಃ 14-15 ವರ್ಷ ಇರಬಹುದು. ಆನಂದ್ ಕುಂದರ್ರ ಪ್ರಥಮ ಅಧ್ಯಕ್ಷರಾಗಿ ಗಣೇಶೋತ್ಸವ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಮತ್ತು ಅವರ ನೇತೃತ್ವದಲ್ಲಿ ನಡೆದಿತ್ತಾಗ ಆ 50 ವರ್ಷಗಳಿಂಚೆ ಗಣೇಶೋತ್ಸವ ಅನೇಕ ಬದಲಾವಣೆಗಳನ್ನು ಕಂಡಿತು. ಈ ಗಣೇಶೋತ್ಸವದ ಮೂಲಕ ಭಜನೆಗಳು ನಡೆದವು, ಕೀರ್ತನೆಗಳು ನಡೆದವು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಬರ್ತಾ 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 ಹೊಸ ನಾಯಕತ್ವ ಬೆಳೆಯಿತು. ಇವತ್ತಿನ ಹೊಸ ಯುವಕರು ಇದರ ಮುಂಚೂಣಿಯಲ್ಲಿ ಇದ್ದುಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿ ಈ ಗಣೇಶೋತ್ಸವದ 50ನೇ ವಾರ್ಷಿಕೋತ್ಸವದ ಸಂಭ್ರಮದ ಕಾರ್ಯಾಚರಣೆಯನ್ನ ಕೋಟಾ ಅಮೃತೇಶ್ವರಿ ಸಭಾಂಗಣದಲ್ಲಿ ಮಾಡ್ತಾ ಇರೋದನ್ನು ನಾನು ಕಂಡೆ. ಅವತ್ತಿನ ದಿವಸ